ಯಾವ ಕ್ಲಾಸ್ ಲಾಸ್ಟ್ ಪೀರಿಯಡ್? ನೋಡಿ, ನಾವು ಹಿಂದಿನ ಒಂದು ತರಗತಿಯಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕುಗಳ ಒಂದು ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಲ್ವಾ? ಅಲ್ಲಿ ಸಹಕಾರಿ ಬ್ಯಾಂಕುಗಳು ಯಾವ ರೀತಿಯಾದಂತಹ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇವೆಯೋ, ಭೂ ಅಭಿವೃದ್ಧಿ ಬ್ಯಾಂಕುಗಳು ಕೂಡ ಅಷ್ಟೇ ಸಮಸ್ಯೆಗಳನ್ನ ಎದುರಿಸ್ತಾ ಇವೆ ಅಂತೇಳಿ. ಮೊದಲನೇದಾಗಿ ಹೇಳಿದ್ದೆ ನಾನು, ವಿಪರೀತವಾದಂತಹ ಸಾಲದ ಬಾಕಿಯಿಂದಾಗಿ ಭೂ ಅಭಿವೃದ್ಧಿ ಬ್ಯಾಂಕುಗಳು ಸಮಸ್ಯೆಗಳನ್ನ ಎದುರಿಸ್ತಾ ಇವೆ. ಎರಡನೇದಾಗಿ ಸಂಪನ್ಮೂಲಗಳ ಒಂದು ಕೊರತೆಯ ಕಾರಣದಿಂದಾಗಿ ಈ ಬ್ಯಾಂಕುಗಳು ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾಲವನ್ನ ಒದಗಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂದ್ರೆ ಸಾಲ ಪತ್ರಗಳ ಒಂದು ಮಾರಾಟದಿಂದ ದೊರೆಯುವಂತಹ ಒಂದು ನಿಧಿ ಇದೆಯಲ್ಲ, ಅವು ಇವುಗಳ ಒಂದು ಸಂಪನ್ಮೂಲಗಳ ಒಂದು ಪ್ರಮುಖ ಮೂಲಗಳು. ಆದ್ರೆ ಈ ಮೂಲದಿಂದ ದೊರೀತಾ ಇರುವಂತಹ ನಿಧಿನೂ ಕೂಡ ಸಾಕಾಗ್ತಾ ಇಲ್ಲ. ಮೂರನೇದಾಗಿ ಹೇಳಿದೆ, ನಿಪುಣ ಶ್ರಮ ಶಕ್ತಿಯ ಒಂದು ಕೊರತೆ, ಲ್ಯಾಕ್ ಆಫ್ ಸ್ಕಿಲ್ಡ್ ಮ್ಯಾನ್ ಪವರ್ ಅಂತೇಳಿ. ಅಂದ್ರೆ ಸಾಲದ ಉದ್ದೇಶದಲ್ಲಿ ವೈವಿಧ್ಯ ಮತ್ತೆ ವ್ಯವಹಾರದ ಗಾತ್ರ ಹೆಚ್ಚಾಗ್ತಾ ಇರೋದ್ರಿಂದ ಅದನ್ನ ನಾವು ನಿಭಾಯಿಸ್ಲಿಕ್ಕೆ ಸಾಕಷ್ಟು ಸಂಖ್ಯೆಯ ನಿಪುಣರಾದಂತಹ ನೌಕರರ ಒಂದು ಅವಶ್ಯಕತೆ ಇದೆ. ಆದ್ರೆ ದಿನದಿಂದ ದಿನಕ್ಕೆ ಉದ್ಭವಿಸ್ತಾ ಇರುವಂತಹ ಒಂದು ಸವಾಲುಗಳನ್ನ ಎದುರಿಸಿ ಹೆಚ್ಚಾಗ್ತಾ ಇರುವಂತಹ ವ್ಯವಹಾರಗಳನ್ನ ನಿರ್ವಹಿಸಿ ಬ್ಯಾಂಕಿನ ಒಂದು ಬೆಳವಣಿಗೆಯನ್ನ ಸಾಧಿಸ್ಲಿಕ್ಕೆ ಅಗತ್ಯವಾಗಿರುವಂತಹ ಪರಿಣಿತ ಶ್ರಮ ಶಕ್ತಿ ಅದು ಸಾಕಷ್ಟು ಇಲ್ಲದೆ ಇರೋದ್ರಿಂದ ಈ ಬ್ಯಾಂಕುಗಳ ಒಂದು ಪ್ರಗತಿ ಕುಂಠಿತವಾಗ್ತಾ ಇದೆ ಅಂತೇಳಿ ಹೇಳ್ಬೋದು. ಮತ್ತೆ ನಾಲ್ಕನೇದಾಗಿ ಹೇಳಿದೆ, ಸಾಲದ ವೈವಿಧ್ಯದ ಒಂದು ಕೊರತೆ ಅಂತ, ಅಂದ್ರೆ ಲ್ಯಾಕ್ ಆಫ್ ಡೈವರ್ಸಿಫಿಕೇಶನ್ ಆಫ್ ಲೋನ್ಸ್. ಅಂದ್ರೆ ಭೂ ಅಭಿವೃದ್ಧಿ ಬ್ಯಾಂಕುಗಳ ಸಮಸ್ಯೆಗಳು ಅಂತ ಹೇಳಿದ್ರೆ, ಇಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕುಗಳು ಏನಾಗ್ತಾ ಇದೆ, ಇನ್ನು ಹಳೆ ಜಾಡಿನಲ್ಲೇನೆ ಅಂದ್ರೆ ಸಾಂಪ್ರದಾಯಿಕ ವಿಧಾನಗಳಲ್ಲೇನೆ ಅದು ಸಾಲವನ್ನ ನೀಡ್ತಾ ಇರೋದು ಅವುಗಳ ಒಂದು ಕಾರ್ಯವೈಖರಿಯಲ್ಲಿರುವಂತಹ ಒಂದು ಮುಖ್ಯವಾದಂತಹ ಒಂದು ದೋಷ. ಅಂದ್ರೆ ಸಾಲ ನೀಡಿಕೆಗೆ ಏನ್ ಮಾಡ್ತಾ ಇವೆ, ಅವು ಬರೀ ಜಮೀನಿನ ಭದ್ರತೆಯನ್ನೇ ಬಯಸೋದ್ರಿಂದ ಉತ್ಪಾದಕ ಚಟುವಟಿಕೆಗಳನ್ನ ಕೈಗೊಳ್ಳೋದಿಕ್ಕೆ ಸಾಧ್ಯತೆ ಇರುವಂತಹ ಭೂರಹಿತ ಕಾರ್ಮಿಕರು, ಗ್ರಾಮೀಣ ಕುಶಲಕರ್ಮಿಗಳು, ಅತಿ ಸಣ್ಣ ರೈತರಿಗೆ ಸಾಲ ಸೌಲಭ್ಯವನ್ನ ಭೂ ಅಭಿವೃದ್ಧಿ ಬ್ಯಾಂಕುಗಳಿಂದ ಪಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಹೀಗಾಗಿ ಏನಾಗ್ತಾ ಇದೆ, ಈ ಸಾಲ ನೀಡಿಕೆಯಲ್ಲಿ ವೈವಿಧ್ಯವನ್ನ ಸಾಧಿಸದೆ ಕೆಲವೇ ಪರಿಮಿತ ಉದ್ದೇಶಗಳಿಗೆ ಅವು ಸಾಲವನ್ನ ಮಂಜೂರು ಮಾಡ್ತಾ ಇರೋದ್ರಿಂದ ಇವು ಕೃಷಿಯ ಅಭಿವೃದ್ಧಿಗೆ ಮತ್ತೆ ಗ್ರಾಮೀಣ ಕ್ಷೇತ್ರದ ಒಂದು ಪೂರ್ಣ ರೂಪಾಂತರಕ್ಕೆ ಅವು ಕೊಡುಗೆಯನ್ನು ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹೀಗೆ ಇದು ಕೂಡ ಸಾಲದ ವೈವಿಧ್ಯದ ಒಂದು ಕೊರತೆನೂ ಕೂಡ ಭೂ ಅಭಿವೃದ್ಧಿ ಬ್ಯಾಂಕುಗಳ ಒಂದು ಸಮಸ್ಯೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂದ್ರೆ ಸಾಲ ನೀಡಿಕೆಯಲ್ಲಿ ವಿಳಂಬ ಅಂತೇಳಿ ಭೂ ಅಭಿವೃದ್ಧಿ ಬ್ಯಾಂಕುಗಳ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಕೊನೆಯದಾಗಿ ಅವು ಡಿಲೇ ಇನ್ ಲೆಂಡಿಂಗ್ ಅಂತೇಳಿ ಸಾಲ ನೀಡಿಕೆಯಲ್ಲಿ ವಿಳಂಬ. ಅಂದ್ರೆ ಈಗ ಏನಾಗ್ತಾ ಇದೆ, ರೈತರು ಸಾಲಕ್ಕಾಗಿ ಅವರು ಅರ್ಜಿಯನ್ನ ಅಪ್ಲಿಕೇಶನ್ ಹಾಕಿ ನಂತರ ಆ ಬ್ಯಾಂಕುಗಳು ಸಾಲವನ್ನ ಮಂಜೂರು ಮಾಡ್ಲಿಕ್ಕೆ ತಿಂಗಳುಗಟ್ಲೆ ಸಮಯವನ್ನ ತೆಗೆದುಕೊಳ್ತವೆ. ಇದರಿಂದಾಗಿ ಏನಾಗ್ತದೆ, ಇದ್ರ ಪರಿಣಾಮ ಸಕಾಲದಲ್ಲಿ ಉದ್ದೇಶಕ್ಕೆ ಸರಿಯಾಗಿ ಹಣಕಾಸಿನ ಸೌಲಭ್ಯ ಏನಾಗ್ತದೆ ದೊರೆಯದಂತಾಗುತ್ತೆ. ಆಗ ಕೃಷಿಕರು ಸಾಲಕ್ಕಾಗಿ ಅವರು ಇತರ ಮೂಲಗಳನ್ನ ಅವಲಂಬಿಸಬೇಕಾಗೋದ್ರಿಂದ ಈ ಬ್ಯಾಂಕುಗಳ ಒಂದು ಉದ್ದೇಶ ಪೂರ್ಣವಾಗಿ ಈಡೇರೋದಿಲ್ಲ, ಮತ್ತೆ ಅವುಗಳ ಬೆಳವಣಿಗೆನೂ ಕೂಡ ಪೂರ್ಣವಾಗಿ ಸಾಧನೆ ಆಗೋದಿಲ್ಲ ಅಂತೇಳಿ ಹೇಳ್ಬೋದು. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಭೂ ಅಭಿವೃದ್ಧಿ ಬ್ಯಾಂಕುಗಳು ಎದುರಿಸ್ತಾ ಇರುವಂತಹ ಒಂದು ಸಮಸ್ಯೆಗಳು ಅಂತೇಳಿ ಹೇಳ್ಬೋದು. ನಂತರ ಈಗ ಕೃಷಿಯೇತರ ಪತ್ತಿನ ಸಹಕಾರಿ ಬ್ಯಾಂಕುಗಳು, ನಾನ್ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ಸ್, ಕೃಷಿಯೇತರ ಪತ್ತಿನ ಸಹಕಾರಿ ಬ್ಯಾಂಕುಗಳು. ನೋಡಿ, ಕೃಷಿಯೇತರ ಪತ್ತಿನ ಸಹಕಾರಿ ಬ್ಯಾಂಕುಗಳಲ್ಲಿ ಅಂದ್ರೆ ನಾನ್ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ಸ್, ಇದುವರೆಗೂ ನಾವು ಕೃಷಿ ಸಹಕಾರಿ ಪತ್ತಿನ ಸಂಘಗಳ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈಗ ಎರಡನೇದಾಗಿ ಏನಪ್ಪಾ ಅಂದ್ರೆ ಕೃಷಿಯೇತರ ಪತ್ತಿನ ಸಹಕಾರಿ ಸಂಘಗಳು ಅಂತ. ಅಂದ್ರೆ ಈ ನಾನ್ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ ಕೃಷಿಯೇತರ ಪತ್ತಿನ ಒಂದು ಸಹಕಾರಿ ಬ್ಯಾಂಕುಗಳಲ್ಲಿ ಒಂದು ಪಟ್ಟಣ ಸಹಕಾರಿ ಬ್ಯಾಂಕುಗಳು ಅಂತೇಳಿ, ಎರಡನೇದಾಗಿ ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳು, ಮೂರನೇದಾಗಿ ಉದ್ಯೋಗಿಗಳ ಪತ್ತಿನ ಸಹಕಾರಿ ಸಂಘಗಳು ಅಂತೇಳಿ. ಸೊ ಹೀಗೆ ಈ ಮೂರು ವಿಧಗಳಿರೋದನ್ನ ನಾವು ಕಾಣ್ಬೋದು. ಈಗ ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಪಟ್ಟಣ ಸಹಕಾರಿ ಬ್ಯಾಂಕುಗಳು ಅಂದ್ರೆ ಇವುಗಳಿಗೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತೇಳಿ ಕರಿತೀವಿ, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತೇಳಿ. ಪಟ್ಟಣ ಸಹಕಾರಿ ಬ್ಯಾಂಕುಗಳು ಅಂತ ಹೇಳಿದ್ರೆ ಇವು ಕೃಷಿಯೇತರ ಪತ್ತಿನ ಸಹಕಾರಿ ಸಂಸ್ಥೆಗಳಲ್ಲಿ ಪಟ್ಟಣ ಸಹಕಾರಿ ಬ್ಯಾಂಕುಗಳಿಗೆ ಮಹತ್ವದ ಒಂದು ಸ್ಥಾನ ಇದೆ. ಅಂದ್ರೆ ಈ ಬ್ಯಾಂಕುಗಳು ಸಣ್ಣ ಕೈಗಾರಿಕೋದ್ಯಮಿಗಳು, ಕುಶಲಕರ್ಮಿಗಳು, ವ್ಯಾಪಾರಿಗಳು, ಮಾರಾಟಗಾರರು ಮತ್ತೆ ವೇತನ ಪಡೆಯುವಂತಹ ನೌಕರರು, ಹೀಗೆ ಚಿಕ್ಕ ಮೊತ್ತದ ಆದಾಯದ ಒಂದು ಜನರನ್ನ ಇವು ಗ್ರಾಹಕರನ್ನಾಗಿ ಹೊಂದಿರ್ತವೆ. ಅಂದ್ರೆ ಕೃಷಿಯೇತರ ಪತ್ತಿನ ಸಹಕಾರಿ ಸಂಘಗಳು ಅಂತ ಹೇಳಿದ್ರೆ ಅಂದ್ರೆ ಕೃಷಿಯೇತರ ಪತ್ತಿನ ಸಹಕಾರಿ ಸಂಸ್ಥೆಗಳಲ್ಲಿ ಪಟ್ಟಣ ಸಹಕಾರಿ ಬ್ಯಾಂಕುಗಳಿಗೆ ಮಹತ್ವದ ಒಂದು ಸ್ಥಾನ ಇದೆ. ಈ ಬ್ಯಾಂಕುಗಳು ಏನಪ್ಪಾ ಅಂದ್ರೆ ಸಣ್ಣ ಸಣ್ಣ ಕೈಗಾರಿಕೋದ್ಯಮಿಗಳು, ಆಮೇಲೆ ಕುಶಲಕರ್ಮಿಗಳು, ವ್ಯಾಪಾರಸ್ಥರು, ಮಾರಾಟಗಾರರು ಮತ್ತೆ ವೇತನವನ್ನ ಪಡೆಯುವಂತಹ ನೌಕರರು, ಒಟ್ಟಲ್ಲಿ ಸಣ್ಣ ಆದಾಯದ ಒಂದು ಜನರನ್ನ ಅದು ಗ್ರಾಹಕರನ್ನಾಗಿ ಹೊಂದಿರ್ತದೆ. ಇದು ಸಾಲವನ್ನ ಕೊಡಬೇಕಾದ್ರೆ ಸ್ವಂತ ಭದ್ರತೆಯ ಆಧಾರದಲ್ಲಿ ಮತ್ತೆ ಇತರ ವ್ಯಕ್ತಿಗಳ ಜಾಮೀನಿನ ಮೇಲೆ ಅಥವಾ ಚಿನ್ನ, ಬೆಳ್ಳಿ ಮೊದಲಾದಂತಹ ಆಭರಣಗಳ ಮೇಲೆ ಮತ್ತೆ ಸ್ಥಿರ ಆಸ್ತಿಗಳ ಆಧಾರದ ಮೇಲೆ ಈ ಬ್ಯಾಂಕುಗಳು ಏನ್ ಮಾಡ್ತವೆ, ಸದಸ್ಯರಿಗೆಲ್ಲ ಸಾಲವನ್ನ ಒದಗಿಸ್ತವೆ. ಸೊ ಈ ತರ ಒಂದು ದೊಡ್ಡ ಬ್ಯಾಂಕುಗಳಿಂದ ಅಥವಾ ವಾಣಿಜ್ಯ ಬ್ಯಾಂಕುಗಳಿಂದ ಚಿಕ್ಕ ಮೊತ್ತದ ಒಂದು ಆದಾಯದ ಜನ ಸಾಲ ಸೌಲಭ್ಯಗಳನ್ನ ಪಡಿಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಪಟ್ಟಣ ಸಹಕಾರಿ ಬ್ಯಾಂಕುಗಳು ಇರೋದ್ರಿಂದ ಸಣ್ಣ ಆದಾಯವನ್ನ ಪಡೆಯುವಂತಹ ವರ್ಗದ ಜನತೆಗೆ ಸಾಲವನ್ನ ಪಡಿಲಿಕ್ಕೆ ಇದು ನೆರವಾಗ್ತಾ ಇದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಪಟ್ಟಣ ಸಹಕಾರಿ ಬ್ಯಾಂಕುಗಳು ಸ್ಥಾಪನೆ ಆಗಿರೋದ್ರಿಂದ ಏನಾಗ್ತಾ ಇದೆ, ವಾಣಿಜ್ಯ ಬ್ಯಾಂಕುಗಳಿಂದ ಚಿಕ್ಕ ಆದಾಯವನ್ನ ಪಡೆಯುವಂತಹ ಜನರಿಗೆ ಸಾಲ ಸೌಲಭ್ಯಗಳನ್ನ ಪಡಿಲಿಕ್ಕೆ ಕಷ್ಟ ಆಗೋದ್ರಿಂದ ಅವರು ಪಟ್ಟಣ ಸಹಕಾರಿ ಬ್ಯಾಂಕುಗಳಿಂದ ಸಾಲವನ್ನ ಪಡಿಲಿಕ್ಕೆ ಅನುಕೂಲ ಆಗ್ತಾ ಇದೆ. ಸೊ ಹೀಗೆ ಪಟ್ಟಣ ಸಹಕಾರಿ ಬ್ಯಾಂಕುಗಳು ವಿವಿಧ ವರ್ಗಗಳ ಜನರಿಂದ ವಿಭಿನ್ನ ವಿಧದ ಒಂದು ಠೇವಣಿಗಳನ್ನ ನಾವು ಸ್ವೀಕರಿಸ್ತವೆ. ಅಂದ್ರೆ ಪಟ್ಟಣ ಸಹಕಾರಿ ಬ್ಯಾಂಕುಗಳು
ವಿವಿಧ ವರ್ಗಗಳ ಜನರಿಂದ ಏನ್ ಮಾಡ್ತಾವೆ, ವಿವಿಧ ವಿಧಗಳ ಠೇವಣಿಗಳನ್ನ ನಾವು ಸ್ವೀಕರಿಸ್ತಾ ಇವೆ. ಸೊ ಹಾಗಾಗಿ ಈ ಠೇವಣಿಗಳ ಸಹಾಯದಿಂದಾಗಿ ಅವು ಸದಸ್ಯರಿಗೆ ಅಗತ್ಯವಾದಂತಹ ಒಂದು ಸಾಲದ ಸೌಲಭ್ಯಗಳನ್ನ ಒದಗಿಸ್ತವೆ. ಮತ್ತೆ ವಾಣಿಜ್ಯ ಬ್ಯಾಂಕುಗಳಂತೆ ಮತ್ತೆ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕುಗಳಂತೆ ಇವುಗಳು ಕೂಡ ತಮ್ಮ ಗ್ರಾಹಕರಿಗೆ ಮತ್ತೆ ಸದಸ್ಯರಿಗೆ ವಿವಿಧ ರೀತಿಗಳ ಒಂದು ಸೇವೆಗಳನ್ನ ಒದಗಿಸ್ತವೆ. ಅಂದ್ರೆ ಪಟ್ಟಣ ಸಹಕಾರಿ ಬ್ಯಾಂಕ್ಗಳೇನಪ್ಪಾ ಅಂದ್ರೆ ವಿವಿಧ ವರ್ಗಗಳ ಜನರಿಂದ ವಿಭಿನ್ನ ವಿಧಗಳ ಒಂದು ಠೇವಣಿಗಳನ್ನ ಸ್ವೀಕರಿಸ್ತವೆ. ಈ ಠೇವಣಿಗಳ ಸಹಾಯದಿಂದ ಅವು ಸದಸ್ಯರಿಗೆ ಅಗತ್ಯವಾದಂತಹ ಸಾಲದ ಸೌಲಭ್ಯಗಳನ್ನ ಒದಗಿಸ್ತವೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳಂತೆ ಮತ್ತೆ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕುಗಳಂತೆ ಇವು ಕೂಡ ತಮ್ಮ ಗ್ರಾಹಕರಿಗೆ ಮತ್ತೆ ಸದಸ್ಯರಿಗೆ ವಿವಿಧ ರೀತಿಯ ಒಂದು ಸೇವೆಗಳನ್ನ ಒದಗಿಸ್ತವೆ ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ? ಸೊ ಈ ಪಟ್ಟಣ ಸಹಕಾರಿ ಬ್ಯಾಂಕುಗಳು ಅಂದ್ರೆ ಏನು ಅಂತೇಳಿ ನಂತರ ಈಗ ತಿಳ್ಕೊಳ್ಳೋಣ. ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಒಂದು ಉದ್ದೇಶಗಳು ಮತ್ತು ಕಾರ್ಯಗಳು ಏನಪ್ಪಾ ಅಂತ ಹೇಳಿದ್ರೆ, ಅಂದ್ರೆ ಫಂಕ್ಷನ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತೇಳಿ. ಈ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಒಂದು ಸ್ಥಾಪನೆಯ ಒಂದು ಪ್ರಮುಖ ಉದ್ದೇಶ ಮತ್ತು ಕಾರ್ಯಗಳು ಏನಪ್ಪಾ ಅಂತಂದ್ರೆ, ಇವು ಸದಸ್ಯರಿಂದ ಜೊತೆಗೆ ಸದಸ್ಯರೇತರರಿಂದಲೂ ಕೂಡ ಠೇವಣಿಗಳನ್ನ ಸಂಗ್ರಹಿಸ್ತವೆ. ಸದಸ್ಯರಿಂದ ಮತ್ತೆ ಸದಸ್ಯೇತರರಿಂದ ಠೇವಣಿಗಳನ್ನ ಸಂಗ್ರಹಿಸೋದು ಇದರ ಒಂದು ಮುಖ್ಯ ಕಾರ್ಯ. ಎರಡನೇದಾಗಿ ಹೇಳ್ಬೇಕಂದ್ರೆ ಸದಸ್ಯರಿಗೆ ಸಾಲಗಳನ್ನ ಕೊಡೋದು, ಆ ಮೂಲಕ ಚಿಕ್ಕ ಮೊತ್ತಗಳ ಆದಾಯದ ತಮ್ಮ ಸದಸ್ಯರಿಗೆ ನೆರವಾಗುವುದು. ಅಂದ್ರೆ ಸದಸ್ಯರಿಗೆ ಸಾಲಗಳನ್ನ ಕೊಡೋದು, ಆ ಮೂಲಕ ಚಿಕ್ಕ ಮೊತ್ತದ ಆದಾಯದ ತಮ್ಮ ಸದಸ್ಯರಿಗೆ ನೆರವಾಗುವುದು. ನಂತರ ಮೂರನೇದಾಗಿ ಹೇಳ್ಬೇಕಂದ್ರೆ ಸದಸ್ಯರ ಬೆಲೆ ಬಾಳುವಂತಹ ವಸ್ತುಗಳನ್ನ ಮತ್ತೆ ದಾಖಲೆ ಪತ್ರಗಳನ್ನ ಸುರಕ್ಷಿತವಾಗಿ ಇಡ್ಲಿಕ್ಕೆ ಭದ್ರತಾ ಕಪಾಟುಗಳನ್ನ ಒದಗಿಸೋದು. ಅಂದ್ರೆ ಏನು, ಸದಸ್ಯರ ಒಂದು ಬೆಲೆ ಬಾಳುವಂತಹ ವಸ್ತುಗಳನ್ನ ಮತ್ತೆ ದಾಖಲೆ ಪತ್ರಗಳನ್ನ ಸುರಕ್ಷಿತವಾಗಿ ಇಡ್ಲಿಕ್ಕೋಸ್ಕರ ಅದೇನ್ ಮಾಡ್ತದೆ, ಸೇಫ್ಟಿ ಲಾಕರ್ ಅನ್ನ, ಭದ್ರತಾ ಕಪಾಟುಗಳನ್ನು ಕೂಡ ಒದಗಿಸ್ತದೆ. ನಂತರ ಹೇಳ್ಬೇಕಂತಂದ್ರೆ ಸದಸ್ಯರಿಗೆ ಸಂದಾಯವಾಗಬೇಕಾಗಿರುವಂತಹ ಹಣವನ್ನ ಸಂಗ್ರಹಿಸಿ ಅವ್ರ ಖಾತೆಗೆ ಅದು ಜಮಾ ಮಾಡೋದು ಮತ್ತೆ ಅವ್ರ ಪರವಾಗಿ ಹಣ ರವಾನೆಯನ್ನ ಮಾಡೋದು. ಅಂದ್ರೆ ಸದಸ್ಯರಿಗೆ ಸಂದಾಯವಾಗಬೇಕಾಗಿರುವಂತಹ ಹಣವನ್ನ ಸಂಗ್ರಹಿಸಿ ಅವ್ರ ಖಾತೆಗೆ ಜಮಾ ಮಾಡೋದು ಮತ್ತೆ ಅವ್ರ ಪರವಾಗಿ ಹಣದ ರವಾನೆಯನ್ನ ಮಾಡೋದು. ನಂತರ ಹೇಳ್ಬೇಕಂದ್ರೆ ವಾಣಿಜ್ಯ ಬ್ಯಾಂಕುಗಳು ಒದಗಿಸುವಂತಹ ಇತರ ಒಂದು ಸೌಲಭ್ಯಗಳನ್ನು ಕೂಡ ಅದು ಸದಸ್ಯರಿಗೆ ಒದಗಿಸ್ತದೆ. ಅಂದ್ರೆ ಏನು, ವಾಣಿಜ್ಯ ಬ್ಯಾಂಕುಗಳು ಒದಗಿಸುವಂತಹ ಇತರ ಸೌಲಭ್ಯಗಳನ್ನು ಕೂಡ ಇದು ಸದಸ್ಯರಿಗೆ ಒದಗಿಸ್ತದೆ. ಸೊ ಹೀಗೆ ಪಟ್ಟಣ ಸಹಕಾರಿ ಬ್ಯಾಂಕುಗಳು ಇಷ್ಟೆಲ್ಲಾ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಕಾರ್ಯಗಳನ್ನ ನಿರ್ವಹಿಸ್ತಾ ಇವೆ ಅಂತೇಳಿ ಹೇಳ್ಬೋದು. ನಂತರ ಇದರ ಒಂದು ಕಾರ್ಯಾಚರಣೆಯ ಒಂದು ಪ್ರದೇಶ ಅಥವಾ ವ್ಯಾಪ್ತಿ ಏನು ಅನ್ನೋದನ್ನ ನೋಡೋಣ. ವಾಟ್ ಈಸ್ ದ ಏರಿಯಾ ಆಫ್ ಆಪರೇಷನ್ ಆಫ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತೇಳಿ. ಅಂದ್ರೆ ಒಂದು ಪಟ್ಟಣ ಸಹಕಾರಿ ಬ್ಯಾಂಕಿನ ಒಂದು ಕಾರ್ಯವ್ಯಾಪ್ತಿ ಇದೆಯಲ್ಲ, ಅದು ಸಾಮಾನ್ಯವಾಗಿ ಆ ಪಟ್ಟಣ, ನಗರ ಅಥವಾ ಪುರಸಭಾ ಒಂದು ಸರಹದ್ದಿಗೆ ಅದು ಒಳಪಟ್ಟಿರುತ್ತೆ ಅಂತೇಳಿ ಹೇಳ್ಬೋದು. ಅಂದ್ರೆ ಒಂದು ಪಟ್ಟಣ ಸಹಕಾರಿ ಬ್ಯಾಂಕಿನ ಒಂದು ಕಾರ್ಯವ್ಯಾಪ್ತಿ ಸಾಮಾನ್ಯವಾಗಿ ಆ ಪಟ್ಟಣ, ನಗರ ಅಥವಾ ಪುರಸಭಾ ಒಂದು ಸರಹದ್ದಿಗೆ ಅದು ಒಳಪಟ್ಟಿರುತ್ತೆ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಒಂದು ತಾಲೂಕು, ಜಿಲ್ಲೆ ಅಥವಾ ಇನ್ನೂ ಹೆಚ್ಚಿನ ಪ್ರದೇಶಕ್ಕೆ ಬ್ಯಾಂಕು ತನ್ನ ಕಾರ್ಯವ್ಯಾಪ್ತಿಯನ್ನ ಹೊಂದಿರ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಏನು, ಒಂದು ಪಟ್ಟಣ ಸಹಕಾರಿ ಬ್ಯಾಂಕಿನ ಕಾರ್ಯವ್ಯಾಪ್ತಿ ಸಾಮಾನ್ಯವಾಗಿ ಆ ಪಟ್ಟಣ, ನಗರ ಅಥವಾ ಪುರಸಭಾ ಸರಹದ್ದಿಗೆ ಅದು ಒಳಪಟ್ಟಿರ್ತದೆ. ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಅದು ಒಂದು ತಾಲೂಕು, ಜಿಲ್ಲೆ ಅಥವಾ ಇನ್ನೂ ಹೆಚ್ಚಿನ ಪ್ರದೇಶಕ್ಕೆ ಬ್ಯಾಂಕು ತನ್ನ ಕಾರ್ಯವ್ಯಾಪ್ತಿಯನ್ನ ಹೊಂದಿರ್ತದೆ. ಅಂದ್ರೆ ಬ್ಯಾಂಕಿನ ಕಾರ್ಯಾಚರಣೆಯ ಪ್ರದೇಶ ಯಾವ್ದಿರ್ಬೇಕು ಅನ್ನೋದ್ರ ಬಗ್ಗೆ ಬ್ಯಾಂಕಿನ ಒಂದು ಬೈಲಾದಲ್ಲಿ ಅಂದ್ರೆ ಉಪನಿಯಮಗಳಲ್ಲಿ ಅದನ್ನ ಸ್ಪಷ್ಟಪಡಿಸಲಾಗಿರುತ್ತೆ ಅಂತೇಳಿ ಹೇಳ್ಬೋದು. ಹೀಗೆ ಬ್ಯಾಂಕು ತನ್ನ ಕಾರ್ಯವ್ಯಾಪ್ತಿಯ ಒಂದು ಪ್ರದೇಶದಲ್ಲಿ ಶಾಖೆಗಳನ್ನ ತೆರೆದು ಅದು ವ್ಯವಹಾರಗಳನ್ನ ನಿರ್ವಹಿಸ್ತಾ ಇರ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಬ್ಯಾಂಕು ತನ್ನ ಕಾರ್ಯವ್ಯಾಪ್ತಿಯ ಒಂದು ಪ್ರದೇಶದಲ್ಲಿ ಶಾಖೆಗಳನ್ನ ತೆರೆದು ಅದು ವ್ಯವಹಾರವನ್ನ ನಿರ್ವಹಿಸ್ತಾ ಇರ್ತದೆ. ಸೊ ನಂತರ ಇದರ ಒಂದು ಮೆಂಬರ್ಶಿಪ್, ಸದಸ್ಯತ್ವ ಅಂತೇಳಿ. ಅಂದ್ರೆ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಒಂದು ಸದಸ್ಯತ್ವ ಇದೆಯಲ್ಲ, ಅದರ ಒಂದು ಕಾರ್ಯಾಚರಣೆಯ ಒಂದು ಪ್ರದೇಶದಲ್ಲಿ ವಾಸಿಸುವಂತಹ
ಜನರಿಗೆ ಮಾತ್ರ ಸೀಮಿತವಾಗಿರುತ್ತೆ ಅಂತ. ಅದರ ಮೆಂಬರ್ಶಿಪ್ ಅಂದ್ರೆ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಒಂದು ಸದಸ್ಯತ್ವ ಅದರ ಕಾರ್ಯಾಚರಣೆಯ ಪ್ರದೇಶದಲ್ಲಿ ವಾಸಿಸುವಂತಹ ಜನರಿಗೆ ಅದು ಸೀಮಿತವಾಗಿರುತ್ತೆ. ಸಾಮಾನ್ಯವಾಗಿ ನೋಡಿ, ವ್ಯಾಪಾರಸ್ಥರು, ಮಾರಾಟಗಾರರು, ವೃತ್ತಿಪರರು, ಕುಶಲಕರ್ಮಿಗಳು, ನೌಕರರು ಇವರೆಲ್ಲ ಸಾಮಾನ್ಯವಾಗಿ ಏನಾಗಿರುತ್ತೆ, ಈ ಬ್ಯಾಂಕುಗಳಲ್ಲಿ ಅವರು ಸದಸ್ಯರಾಗಿರ್ತಾರೆ. ಅಂದ್ರೆ ಈ ಬ್ಯಾಂಕುಗಳಲ್ಲಿ ಸದಸ್ಯರಾಗ ಬಯಸೋರು ಫಸ್ಟ್ ಷೇರು ಹಣವನ್ನ ಪಾವತಿ ಮಾಡಿ ಷೇರುದಾರರಾಗಬೇಕಾಗ್ತದೆ. ಶೇರ್ ಹೋಲ್ಡರ್ಸ್. ಪ್ರತಿಯೊಂದು ಷೇರಿನ ಬೆಲೆ ಸಾಮಾನ್ಯವಾಗಿ 1000 ರೂಪಾಯಿಗಳಾಗಿರ್ತದೆ. ಆದ್ರೆ ಅದು ಇನ್ನೂ ಹೆಚ್ಚಾಗುವಂತಹ ಒಂದು ಸಂದರ್ಭಗಳು ಕೂಡ ಇರ್ತದೆ. ಅಂದ್ರೆ ಪ್ರತಿ ಷೇರಿನ ಬೆಲೆ 5000 ರೂಪಾಯಿಗಳು ಅಥವಾ 10,000 ರೂಪಾಯಿಗಳು ಅಂತ ನಿಗದಿಪಡಿಸಿರುವಂತಹ ಒಂದು ಪ್ರಕರಣಗಳು ಕೂಡ ಇರ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಈ ಬ್ಯಾಂಕುಗಳಲ್ಲಿ ಸದಸ್ಯರಾಗ ಬಯಸೋರು ಫಸ್ಟ್ ಷೇರು ಹಣವನ್ನ ಪಾವತಿ ಮಾಡಿ ಷೇರುದಾರರಾಗಬೇಕಾಗ್ತದೆ. ಹಾಗಾಗಿ ಪ್ರತಿಯೊಂದು ಷೇರಿನ ಬೆಲೆ ಏನಾಗಿರುತ್ತೆ, ಸಾಮಾನ್ಯವಾಗಿ 1000 ರೂಪಾಯಿಗಳಾಗಿರ್ತದೆ. ಕೆಲವು ಅಂದ್ರೆ ಇನ್ನೂ ಹೆಚ್ಚಾಗಿರುವಂತಹ ಸಂದರ್ಭಗಳು ಅಂದ್ರೆ ಪ್ರತಿ ಷೇರಿನ ಬೆಲೆ 5,000, 10,000 ರೂಪಾಯಿಗಳು ಕೂಡ ಅಂತೇಳಿ ನಿಗದಿಪಡಿಸಿರುವಂತಹ ಒಂದು ಪ್ರಕರಣಗಳು ಕೂಡ ಇರ್ತದೆ ಅಂತೇಳಿ ಹೇಳ್ಬೋದು. ಅಟ್ಲೀಸ್ಟ್ ಮಿನಿಮಮ್ ಏನಪ್ಪಾ ಅಂದ್ರೆ ಕನಿಷ್ಠ 10 ಮಂದಿ ಸದಸ್ಯರು ಸೇರಿ, ಕನಿಷ್ಠ ಏನ್ ಹೇಳಿ 10 ಮಂದಿ ಸದಸ್ಯರು ಸೇರಿ ಒಂದು ಪಟ್ಟಣ ಸಹಕಾರಿ ಬ್ಯಾಂಕ್ ಅನ್ನ ಅವರು ಸ್ಥಾಪಿಸಿಕೊಳ್ಬಹುದಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಏನು, ಕನಿಷ್ಠ 10 ಮಂದಿ ಸದಸ್ಯರು ಸೇರಿ ಒಂದು ಪಟ್ಟಣ ಸಹಕಾರಿ ಬ್ಯಾಂಕ್ ಅನ್ನ ಅವರು ಸ್ಥಾಪನೆ ಮಾಡ್ಕೊಳ್ಬಹುದು. ಆದ್ರೆ ಇಷ್ಟು ಸಣ್ಣ ಪ್ರಮಾಣದಲ್ಲಿ ಸದಸ್ಯತ್ವ ಇದ್ರೆ ಬ್ಯಾಂಕ್ ಏನಾಗ್ತದೆ, ಉತ್ತಮವಾಗಿ ಅದು ಕಾರ್ಯವನ್ನ ನಿರ್ವಹಿಸಲಾರದು. ಮತ್ತೆ ಸದಸ್ಯರ ಒಂದು ಆಶೋತ್ತರಗಳನ್ನ ಈಡೇರಿಸಲಿಕ್ಕೂ ಕೂಡ ಅದು ಸಮರ್ಥವಾಗೋದಿಲ್ಲ. ಆದ್ರಿಂದ ಸದಸ್ಯರ ಸಂಖ್ಯೆ ಏನಪ್ಪಾ ಅಂದ್ರೆ ಇಲ್ಲಿ ಸಾಕಷ್ಟು ಹೆಚ್ಚಾಗಿನೇ ಇರ್ಬೇಕಾಗ್ತದೆ. ಸದಸ್ಯರ ಸಂಖ್ಯೆ ಸಾಕಷ್ಟು ಹೆಚ್ಚಾಗಿನೇ ಇರ್ಬೇಕಾಗ್ತದೆ. ಅಂದ್ರೆ ಒಂದು ಪಟ್ಟಣ ಸಹಕಾರಿ ಬ್ಯಾಂಕಿನ ಸದಸ್ಯರ ಸರಾಸರಿ ಸಂಖ್ಯೆ ಕರ್ನಾಟಕದಲ್ಲಿ ಸುಮಾರು 2600, ಮಹಾರಾಷ್ಟ್ರದಲ್ಲಿ 3000, ಮಧ್ಯಪ್ರದೇಶದಲ್ಲಿ 1200, ಒರಿಸ್ಸಾದಲ್ಲಿ 1800 ಮತ್ತೆ ತಮಿಳುನಾಡಿನಲ್ಲಿ ಅದು 7500 ಆಗಿರ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಅಲ್ಲಿ ಕನಿಷ್ಠ ಅಂದ್ರೆ 10 ಮಂದಿ ಸದಸ್ಯರು ಸೇರ್ಕೊಂಡು ಒಂದು ಪಟ್ಟಣ ಸಹಕಾರಿ ಬ್ಯಾಂಕ್ ಅನ್ನ ಅವರು ಸ್ಥಾಪನೆ ಮಾಡ್ಕೋಬಹುದು ಅಂತ. ಅಂದ್ರೆ ಸದಸ್ಯರ ಸಂಖ್ಯೆ ಹೆಚ್ಚಾಗಿದ್ದಷ್ಟು ಏನಾಗ್ತದೆ, ಅದು ಉತ್ತಮ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ನಂತರ ಹೇಳ್ಬೇಕಂತಂದ್ರೆ ಇದರ ಒಂದು ರಚನೆ ಅಂದ್ರೆ ಸ್ಟ್ರಕ್ಚರ್ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಪಟ್ಟಣ ಸಹಕಾರಿ ಬ್ಯಾಂಕುಗಳ ಒಂದು ವ್ಯವಸ್ಥೆ ಅದು 3 ಸ್ತರಗಳ ಒಂದು ರಚನೆಯನ್ನ ಹೊಂದಿರ್ತದೆ. ಪಟ್ಟಣ ಸಹಕಾರಿ ಬ್ಯಾಂಕುಗಳ ಒಂದು ವ್ಯವಸ್ಥೆ 3 ಸ್ತರಗಳ ಒಂದು ರಚನೆಯನ್ನ ಅದು ಹೊಂದಿದೆ ಅಂತ. ಅಂದ್ರೆ ಪಟ್ಟಣ, ನಗರ, ಪುರಸಭೆ, ತಾಲೂಕು ಅಥವಾ ಜಿಲ್ಲೆಯ ವ್ಯಾಪ್ತಿಯನ್ನ ಹೊಂದಿರುವಂತಹ ಬ್ಯಾಂಕುಗಳು ಪ್ರಾಥಮಿಕ ಬ್ಯಾಂಕುಗಳಾಗಿರ್ತವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಪಟ್ಟಣ ಸಹಕಾರಿ ಬ್ಯಾಂಕುಗಳ ವ್ಯವಸ್ಥೆ 3 ಸ್ತರಗಳ ರಚನೆಯನ್ನ ಹೊಂದಿರುತ್ತೆ. ಅಂದ್ರೆ ಪಟ್ಟಣ, ನಗರ, ಪುರಸಭೆ, ತಾಲೂಕು ಅಥವಾ ಜಿಲ್ಲೆಯ ವ್ಯಾಪ್ತಿಯನ್ನ ಹೊಂದಿರುವಂತಹ ಬ್ಯಾಂಕುಗಳು ಪ್ರಾಥಮಿಕ ಬ್ಯಾಂಕುಗಳಾಗಿರ್ತವೆ. ಅಂದ್ರೆ ವ್ಯಕ್ತಿಗತ ಸದಸ್ಯರು ಇವುಗಳ ಸದಸ್ಯರಾಗಿರ್ತಾರೆ ಹೊರತು ಯಾವುದೇ ಸಂಸ್ಥೆಗಳು ಇದರ ಸದಸ್ಯರಾಗಿರೋದಿಲ್ಲ. ನಂತರ ರಾಜ್ಯ ಮಟ್ಟದಲ್ಲಿ ರಾಜ್ಯ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಮಹಾಮಂಡಳ ಅಸ್ತಿತ್ವದಲ್ಲಿರ್ತದೆ. ಅದಕ್ಕೆ ಸ್ಟೇಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಫೆಡರೇಷನ್ ಅಂತೇಳಿ ಕರಿತೀವಿ. ಅಂದ್ರೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಒಂದು ಮಹಾಮಂಡಲ ಅಸ್ತಿತ್ವದಲ್ಲಿರ್ತದೆ. ಅಂದ್ರೆ ಪ್ರಾಥಮಿಕ ಬ್ಯಾಂಕುಗಳು ಈ ಮಹಾಮಂಡಲದ ಒಂದು ಸದಸ್ಯರಾಗಿರ್ತದೆ. ಅಂದ್ರೆ ಪ್ರಾಥಮಿಕ ಬ್ಯಾಂಕುಗಳು ಈ ಒಂದು ಮಹಾಮಂಡಲದ ಒಂದು ಸದಸ್ಯರಾಗಿರ್ತವೆ ಅಂತೇಳಿ ಹೇಳ್ಬೋದು. ಇನ್ನ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಒಂದು ಮಹಾಮಂಡಲ ಅಸ್ತಿತ್ವದಲ್ಲಿರ್ತದೆ. ಈ ರಾಜ್ಯ ಮಹಾಮಂಡಳಗಳು ಅದರ ಒಂದು ಸದಸ್ಯರಾಗಿರ್ತವೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಇದರ ಒಂದು ರಚನೆ ಇರೋದನ್ನ ನಾವು ಗಮನಿಸಬಹುದು. ರಾಜ್ಯ ಮಟ್ಟದಲ್ಲಿ ಅಸ್ತಿತ್ವದಲ್ಲಿರುವಂತಹ ಸಹಕಾರಿ ಬ್ಯಾಂಕುಗಳ ಮಹಾಮಂಡಲಕ್ಕೆ ಏನಂತ ಕರಿತೀವಿ ನಾವು, ಸ್ಟೇಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಫೆಡರೇಷನ್ ಅಂತೇಳಿ ಕರಿತೀವಿ. ಇನ್ನ ನ್ಯಾಷನಲ್ ಲೆವೆಲ್ ಅಂತ ಹೇಳಿದ್ರೆ ಅದು ನ್ಯಾಷನಲ್ ಲೆವೆಲ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಫೆಡರೇಷನ್ ಅಂತೇಳಿ ಕರಿತೇವೆ. ರಾಷ್ಟ್ರ ಮಟ್ಟದಲ್ಲಿ
ಏನು ರಾಷ್ಟ್ರೀಯ ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಒಂದು ಮಹಾಮಂಡಲ ಅಸ್ತಿತ್ವದಲ್ಲಿದೆಯೋ ಅದೇ. ಸೊ ನಂತರ ಈಗ ನೋಡೋಣ ಇದರ ಒಂದು ಆಡಳಿತ ನಿರ್ವಹಣೆ ಹೇಗಿದೆ ಅಂತೇಳಿ. ಮ್ಯಾನೇಜ್ಮೆಂಟ್ ಅಂದ್ರೆ ಪಟ್ಟಣ ಸಹಕಾರಿ ಬ್ಯಾಂಕಿನ ಆಡಳಿತ ನಿರ್ವಹಣೆ ಯಾವುದೇ ಇತರ ರೀತಿಯ ಒಂದು ಸಹಕಾರಿ ಬ್ಯಾಂಕ್ನಂತೆ ಆಡಳಿತ ಮಂಡಳಿಗೆ ಇದು ವಹಿಸಲ್ಪಟ್ಟಿರ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಪಟ್ಟಣ ಸಹಕಾರಿ ಬ್ಯಾಂಕಿನ ಆಡಳಿತ ನಿರ್ವಹಣೆ ಯಾವುದೇ ಇತರ ರೀತಿಯ ಒಂದು ಸಹಕಾರಿ ಬ್ಯಾಂಕ್ನಂತೆ ಅದು ಕೂಡ ಆಡಳಿತ ಮಂಡಳಿಗೆ ಅದು ವಹಿಸಲ್ಪಟ್ಟಿರ್ತದೆ ಅಂತೇಳಿ ಹೇಳ್ಬೋದು. ಆ ಆಡಳಿತ ಮಂಡಳಿ ಇದೆಯಲ್ಲ ಅದು ಚುನಾಯಿತ ನಿರ್ದೇಶಕರನ್ನ, ಆಡಳಿತ ಮಂಡಳಿ ಚುನಾಯಿತ ನಿರ್ದೇಶಕರನ್ನ ಅದು ಸದಸ್ಯರನ್ನಾಗಿ ಹೊಂದಿರ್ತದೆ. ಅಂದ್ರೆ ಚುನಾಯಿತ ನಿರ್ದೇಶಕರಲ್ಲೇ ಅದು ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಅದು ಆಯ್ಕೆ ಮಾಡಲಾಗಿರುತ್ತೆ. ಅಂದ್ರೆ ಕೆಲವು ಬ್ಯಾಂಕುಗಳಲ್ಲಿ ಉಪನಿಯಮದ ಪ್ರಕಾರ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಕೂಡ ಅಂದ್ರೆ ಪೋಸ್ಟ್ ಅಂದ್ರೆ ಉಪಾಧ್ಯಕ್ಷರ ಹುದ್ದೆನೂ ಕೂಡ ಅಲ್ಲಿ ಅಸ್ತಿತ್ವದಲ್ಲಿ ಇರ್ತದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಅದರ ಒಂದು ಆಡಳಿತ ನಿರ್ವಹಣೆ ಇರೋದನ್ನ ನಾವು ಗಮನಿಸಬಹುದು. ಅಂದ್ರೆ ಪಟ್ಟಣ ಸಹಕಾರಿ ಬ್ಯಾಂಕಿನ ಆಡಳಿತ ನಿರ್ವಹಣೆ ಯಾವುದೇ ಇತರ ಒಂದು ಬ್ಯಾಂಕಿನ ಇತರ ರೀತಿಯ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿಗೆನೆ ಅದನ್ನು ಕೂಡ ವಹಿಸಲ್ಪಟ್ಟಿರ್ತದೆ ಅಂತ. ಅಂದ್ರೆ ಆಡಳಿತ ಮಂಡಳಿ ಏನ್ ಮಾಡ್ತದೆ, ಚುನಾಯಿತ ನಿರ್ದೇಶಕರನ್ನ ಅದು ಸದಸ್ಯರನ್ನಾಗಿ ಹೊಂದಿರುತ್ತೆ. ಆ ಚುನಾಯಿತ ನಿರ್ದೇಶಕರಲ್ಲೇ ಒಬ್ಬರನ್ನ ಏನ್ ಮಾಡ್ತಾರೆ, ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆಮೇಲೆ ಕೆಲವು ಬ್ಯಾಂಕುಗಳಲ್ಲಿ ಉಪನಿಯಮದ ಪ್ರಕಾರ ಉಪಾಧ್ಯಕ್ಷರ ಹುದ್ದೆನೂ ಕೂಡ ಅಸ್ತಿತ್ವದಲ್ಲಿ ಇರ್ತದೆ ಅಂತೇಳಿ ಹೇಳ್ಬೋದು. ಆದ್ರೆ ಆಡಳಿತ ಮಂಡಳಿ 5 ವರ್ಷಗಳಿಗೆ ಒಂದ್ಸರಿ ಚುನಾವಣೆಯನ್ನ ನಡೆಸಿ ಆ ಅಧ್ಯಕ್ಷರ ಅಧಿಕಾರ ಅವಧಿ ಏನಾಗಿರುತ್ತೆ 2.5 ವರ್ಷಗಳಾಗಿರುತ್ತೆ. ನಂತರ ಮತ್ತೆ ಏನಾಗುತ್ತೆ 2.5 ವರ್ಷಗಳ ನಂತರ ಮತ್ತೆ ಇದು ಪ್ರೆಸಿಡೆಂಟ್ ಪೋಸ್ಟ್ ಅದು ಚೇಂಜ್ ಆಗ್ತದೆ ಅಂತೇಳಿ ಹೇಳ್ಬೋದು. ನಂತರ ಇದರ ಒಂದು ಸಂಪನ್ಮೂಲಗಳು, ರಿಸೋರ್ಸಸ್ ಅಂದ್ರೆ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಒಂದು ಸಂಪನ್ಮೂಲಗಳು 2 ವಿಧದಲ್ಲಿ ಇರ್ತವೆ ಅಂತೇಳಿ ಹೇಳ್ಬೋದು. ಒಂದು ಸ್ವಂತ ನಿಧಿಗಳು, ಇನ್ನೊಂದು ಸಾಲವಾಗಿ ಪಡೆದಂತಹ ನಿಧಿಗಳು ಅಂತ. ಅಂದ್ರೆ ಸ್ವಂತ ನಿಧಿಗಳು ಅಂತ ಹೇಳಿದ್ರೆ ಈಗ ಸದಸ್ಯರಿಂದ ಪಾವತಿಯಾದಂತಹ ಷೇರು ಬಂಡವಾಳ ಮತ್ತೆ ಲಾಭದಿಂದ ಹಂಚಿಕೆಯಾಗದೆ ಸಂಚಯವಾಗಿರುವಂತಹ ಮೀಸಲು ನಿಧಿಗಳಿಂದ ಏನಾಗ್ತದೆ, ಸ್ವಂತ ನಿಧಿಗಳು ಸೃಷ್ಟಿ ಆಗ್ತವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಒಂದು ಸದಸ್ಯರಿಂದ ಪಾವತಿಯಾದಂತಹ ಷೇರು ಬಂಡವಾಳ ಮತ್ತೆ ಲಾಭದಿಂದ ಹಂಚಿಕೆಯಾಗದೆ ಸಂಚಯವಾಗಿರುವಂತಹ ಮೀಸಲು ನಿಧಿಗಳಿಂದ ಸ್ವಂತ ನಿಧಿಗಳು ಸೃಷ್ಟಿಯಾಗ್ತವೆ ಅಂತೇಳಿ ಹೇಳ್ಬೋದು. ನಂತರ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕು ಮತ್ತೆ ರಾಜ್ಯ ಪಟ್ಟಣ ಸಹಕಾರಿ ಮಹಾಮಂಡಳದಿಂದ ಪಡೆದಂತಹ ಸಾಲಗಳು ಮತ್ತೆ ಸಾರ್ವಜನಿಕರು ಮತ್ತು ಸದಸ್ಯರು ಇಟ್ಟಿರುವಂತಹ ಠೇವಣಿಗಳು ಸಾಲವಾಗಿ ಪಡೆದಂತಹ ಒಂದು ನಿಧಿಗಳಾಗಿರ್ತವೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಪಟ್ಟಣ ಸಹಕಾರಿ ಬ್ಯಾಂಕಿನ ಒಂದು ಸಂಪನ್ಮೂಲಗಳು ಈ ರೀತಿಯಾಗಿ ಇರ್ತದೆ. ನಂತರ ಇದರ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತೇಳಿ. ಸೊ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಒಂದು ಪ್ರಾಮುಖ್ಯತೆಯನ್ನ ನಾವು ಗಮನಿಸಬಹುದು. ಒಂದು, ಅವು ಪಟ್ಟಣ ಮತ್ತೆ ಅರೆ ಪಟ್ಟಣ ಪ್ರದೇಶಗಳಲ್ಲಿ, ಪಟ್ಟಣ ಮತ್ತೆ ಅರೆ ಪಟ್ಟಣ ಪ್ರದೇಶಗಳಲ್ಲಿ ಮಧ್ಯಮ ವರ್ಗದ ಮತ್ತೆ ಕೆಲಸಗಾರ ವರ್ಗದ ಜನರನ್ನ ಸಂಘಟಿಸಿ ಅವರಲ್ಲಿ ಬ್ಯಾಂಕೋದ್ಯಮ ಅಭ್ಯಾಸಗಳನ್ನ ನಾವು ಬೆಳೆಸ್ತವೆ. ಅಂದ್ರೆ ಒಟ್ಟಲ್ಲಿ ಇದರಿಂದ ಏನಾಗ್ತದೆ, ಬ್ಯಾಂಕಿಂಗ್ ಪ್ರಾಕ್ಟೀಸ್ ಎಲ್ಲರಲ್ಲೂ ಕೂಡ ಅದು ಹೆಚ್ಚಾಗ್ತದೆ. ಅಂದ್ರೆ ಮಧ್ಯಮ ವರ್ಗದ ಅಥವಾ ಕೆಲಸಗಾರ ವರ್ಗದ ಒಂದು ಜನರನ್ನ ಸಂಘಟನೆ ಮಾಡಿ ಅವರಲ್ಲೆಲ್ಲ ಇದು ಬ್ಯಾಂಕೋದ್ಯಮ ಅಭ್ಯಾಸವನ್ನ ಇವು ಬೆಳೆಸ್ತವೆ. ಒಂದು. ಎರಡನೇದಾಗಿ ಹೇಳ್ಬೇಕಂದ್ರೆ ಜನರಿಂದ ಉಳಿತಾಯಗಳನ್ನ ಸಂಗ್ರಹಿಸಿ, ಜನರಿಂದ ಏನ್ ಮಾಡ್ತೇವೆ, ಉಳಿತಾಯಗಳನ್ನ ಸಂಗ್ರಹಿಸಿ ಕೈಗಾರಿಕೆ, ವ್ಯಾಪಾರ, ಉದ್ಯಮ ಮತ್ತೆ ಮಾರಾಟದ ಚಟುವಟಿಕೆಗಳಿಗೆಲ್ಲ ಸಾಲದ ಸೌಲಭ್ಯಗಳನ್ನ ಒದಗಿಸೋದ್ರ ಮೂಲಕ ಅವು ಉದ್ಯೋಗಾವಕಾಶಗಳನ್ನ ಸೃಷ್ಟಿಸ್ತವೆ. ಇದರಿಂದ ಏನಾಗ್ತದೆ, ದೇಶದ ಆರ್ಥಿಕ ಅಭಿವೃದ್ಧಿಗೆ ಅವು ನೆರವನ್ನ ನೀಡ್ತಾ ಇವೆ. ಯಾಕಂದ್ರೆ ಜನರಿಂದ ಉಳಿತಾಯಗಳನ್ನ ಸಂಗ್ರಹಿಸಿ ಕೈಗಾರಿಕೆ, ವ್ಯಾಪಾರ, ಉದ್ಯಮ, ಮಾರಾಟದ ಒಂದು ಚಟುವಟಿಕೆಗಳಿಗೆ ಅವು ಸಾಲ ಸೌಲಭ್ಯವನ್ನು ಒದಗಿಸೋದ್ರ ಮೂಲಕ ದೇಶದಲ್ಲಿ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡ್ತಾ ಇವೆ. ಜೊತೆಗೆ ಆರ್ಥಿಕ ಅಭಿವೃದ್ಧಿಗೂ ಕೂಡ ಅವು ನೆರವನ್ನ ನೀಡ್ತಾ ಇವೆ. ನಂತರ ಮೂರನೇದಾಗಿ ಹೇಳ್ಬೇಕಂದ್ರೆ ಮಧ್ಯಮ ವರ್ಗದ ಜನರಿಗೆಲ್ಲ ಇವು ವಿವೇಚನಾಯುತವಾದಂತಹ ಒಂದು ಷರತ್ತುಗಳಲ್ಲಿ ಸಾಲವನ್ನ ಒದಗಿಸೋದ್ರ ಮೂಲಕ ಅವರನ್ನ ಹಣದ ಲೇವಾದೇವಿಗಾರರ ಒಂದು ಶೋಷಣೆಯಿಂದ ಅವು ತಪ್ಪಿಸ್ತಾ ಇವೆ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಇವು ಕೆಲವೊಂದು ಕಂಡೀಷನ್ಸ್ ಗಳನ್ನ ಹಾಕಿ ಸಾಲವನ್ನ ಒದಗಿಸೋದ್ರ ಮೂಲಕ
ಮಧ್ಯಮ ವರ್ಗದ ಜನರಿಗೆ ಹಣದ ಒಂದು ಲೇವಾದೇವಿಗಾರರಿಂದ ಅವು ಅಂದ್ರೆ ಅವರ ಒಂದು ಶೋಷಣೆಯಿಂದ ತಪ್ಪಿಸ್ತಾ ಇದೆ. ಯಾಕಂದ್ರೆ ಲೇವಾದೇವಿಗಾರರು ಏನ್ ಮಾಡ್ತಾ ಇದ್ದಾರೆ, ಅತಿ ಹೆಚ್ಚಿನ ಬಡ್ಡಿ ದರದಲ್ಲಿ ವಿಧಿಸಿ ಸಾಲಗಳನ್ನ ನೀಡೋದ್ರಿಂದ ಅವರ ಒಂದು ಕಪಿಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಈ ಪಟ್ಟಣ ಸಹಕಾರಿ ಬ್ಯಾಂಕುಗಳು ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನ ನೀಡೋದ್ರಿಂದ ಅಂತೇಳಿ ಹೇಳ್ಬೋದು. ಮತ್ತೆ ನಂತರ ಹೇಳ್ಬೇಕಂತಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಸುಲಭ ಷರತ್ತುಗಳಲ್ಲಿ, ಅಂದ್ರೆ ಏನಪ್ಪಾ ಅಂತಂದ್ರೆ ಸುಲಭವಾದಂತ ಒಂದು ಷರತ್ತುಗಳಲ್ಲಿ ಮತ್ತೆ ಸಾಪೇಕ್ಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಅವು ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನ ಒದಗಿಸೋದ್ರ ಮೂಲಕ ಏನ್ ಮಾಡ್ತಾ ಇವೆ, ದುಬಾರಿ ಜೀವನ ವೆಚ್ಚ ಮತ್ತೆ ಬೆಲೆ ಏರಿಕೆಯ ಒಂದು ಸಮಸ್ಯೆಗಳಿಂದ ಸಾಲಗಾರರನ್ನ ರಕ್ಷಣೆ ಮಾಡ್ತಾ ಇವೆ. ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಅವು ಸಾಲಗಳನ್ನ ಒದಗಿಸೋದ್ರ ಮೂಲಕ ದುಬಾರಿ ಒಂದು ಜೀವನ ವೆಚ್ಚ, ಬೆಲೆ ಏರಿಕೆಯ ಸಮಸ್ಯೆಗಳಿಂದ ಏನ್ ಮಾಡ್ತಾ ಇವೆ, ಸಾಲಗಾರರನ್ನ ರಕ್ಷಣೆ ಮಾಡ್ತಾ ಇವೆ. ನಂತರ ಹೇಳ್ಬೇಕಂತಂದ್ರೆ ಕೆಳ ಮಧ್ಯಮ ವರ್ಗದ ಒಂದು ಜನರ ಉಳಿತಾಯವನ್ನ ಸಂಗ್ರಹಿಸೋದು, ಹಣದ ರವಾನೆಯನ್ನ ಮಾಡೋದು, ಅವ್ರ ಪರವಾಗಿ ಹಣವನ್ನ ಸಂಗ್ರಹಿಸಿ ಖಾತೆಗಳಿಗೆ ಜಮಾ ಮಾಡೋದು, ಇವೆಲ್ಲ ಕಾರ್ಯಗಳನ್ನ ವಾಣಿಜ್ಯ ಬ್ಯಾಂಕುಗಳು ಸೂಕ್ತವಲ್ಲವೆಂದು ಪರಿಗಣಿಸುವಂತ ಒಂದು ಸಂದರ್ಭ ಇರ್ತದೆ. ಆದ್ರೆ ಪಟ್ಟಣ ಸಹಕಾರಿ ಬ್ಯಾಂಕುಗಳು ಏನಪ್ಪಾ ಅಂದ್ರೆ ಈ ವರ್ಗದ ಜನರಿಗೆ ಬ್ಯಾಂಕೋದ್ಯಮ ಒಂದು ಸೌಲಭ್ಯಗಳನ್ನ ನಾವು ಒದಗಿಸ್ತಾ ಇವೆ. ನಂತರ ಇದರ ಒಂದು ಪ್ರಾಮುಖ್ಯತೆಯನ್ನ ಹೇಳ್ಬೇಕು ಅಂತಂದ್ರೆ ಸಹಕಾರಿ ಚಳುವಳಿಯ ಅಭಿವೃದ್ಧಿಯ ಮೂಲಕ ಇವು ಪರಿಣಾಮಕಾರಿಯಾದಂತಹ ಒಂದು ಸಹಕಾರಿ ನಾಯಕತ್ವವನ್ನ ನಿರ್ಮಾಣ ಮಾಡ್ತಾ ಇವೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಒಂದು ಸ್ಥಾಪನೆಯಿಂದಾಗಿ ಇಷ್ಟೆಲ್ಲ ಅನುಕೂಲತೆಗಳು ಆಗ್ತಾ ಇದೆ ಅಂತೇಳಿ ಹೇಳ್ಬೋದು. ಹಾಗಂದ ಮಾತ್ರಕ್ಕೆ ಪಟ್ಟಣ ಸಹಕಾರಿ ಬ್ಯಾಂಕುಗಳಲ್ಲಿ ಸಮಸ್ಯೆಗಳಿಲ್ಲ ಅಂತಲ್ಲ. ನೆಕ್ಸ್ಟ್ ನೋಡಿ, ಪಟ್ಟಣ ಸಹಕಾರಿ ಬ್ಯಾಂಕುಗಳ ಒಂದು ಸಮಸ್ಯೆಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ವಿಪರೀತ ಸಾಲ ಬಾಕಿ ಅಂತೇಳಿ, ಹೆವಿ ಓವರ್ ಡ್ಯೂಸ್ ಅಂತೇಳಿ, ವಿಪರೀತ ಸಾಲದ ಬಾಕಿ. ನೋಡಿ, ವರ್ಷದಿಂದ ವರ್ಷಕ್ಕೆ ವಿಪರೀತವಾಗಿ ಹೆಚ್ಚಾಗ್ತಾ ಇರುವಂತಹ ಸಾಲದ ಬಾಕಿ ಇದೆಯಲ್ಲ, ಇದು ಈ ಬ್ಯಾಂಕುಗಳ ಒಂದು ಅಸ್ತಿತ್ವವನ್ನೇ ಅಲುಗಾಡಿಸ್ತಾ ಇದೆ. ಯಾಕೆಂದ್ರೆ ದೋಷಪೂರಿತವಾದಂತಹ ಒಂದು ಸಾಲ ನೀಡಿಕೆಯ ನೀತಿ, ಅಂದ್ರೆ ಡಿಫೆಕ್ಟಿವ್ ಲೆಂಡಿಂಗ್ ಪಾಲಿಸಿ, ಮತ್ತೆ ಸಾಲದ ಬಳಕೆಯ ಮೇಲೆ ಅಸಮರ್ಪಕವಾದಂತಹ ಒಂದು ಮೇಲ್ವಿಚಾರಣೆ, ಮತ್ತೆ ವಸೂಲಾತಿಗೆ ಪರಿಣಾಮಕಾರಿ ಅಲ್ಲದ ಒಂದು ಕ್ರಮಗಳನ್ನ ಅನುಸರಿಸ್ತಾ ಇರೋದು, ಇವೆಲ್ಲ ಏನಾಗ್ತಾ ಇದೆ, ಮಿತಿ ಮೀರಿ ಬೆಳೀತಾ ಇರುವಂತಹ ಸಾಲದ ಬಾಕಿಗೆ ಪ್ರಮುಖ ಕಾರಣಗಳಾಗಿವೆ ಅಂತೇಳಿ ಹೇಳ್ಬೋದು. ನೋಡಿ, ಹಲವಾರು ಸಾಲಗಾರರು ಉದ್ದೇಶಪೂರ್ವಕವಾಗಿ ಬಾಕಿದಾರರಾಗಿರುವಂತಹ ಒಂದು ಪ್ರಸಂಗಗಳು ಕೂಡ ಇಲ್ಲದೆ ಇಲ್ಲ ಅಂತೇಳಿ ಹೇಳ್ಬೋದು. ಸೊ ಹೀಗಾಗಿ ಏನಾಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ವಿಪರೀತವಾಗಿ ಹೆಚ್ಚಾಗ್ತಾ ಇರುವಂತಹ ಸಾಲದ ಬಾಕಿ ಇದೆಯಲ್ಲ, ಇದು ಈ ಬ್ಯಾಂಕುಗಳ ಅಸ್ತಿತ್ವವನ್ನೇ ಅಲುಗಾಡಿಸ್ತಾ ಇದೆ ಅಂತೇಳಿ ಹೇಳ್ಬೋದು. ಎರಡನೇದಾಗಿ ಸಂಪನ್ಮೂಲಗಳ ಕೊರತೆ, ಅಂದ್ರೆ ಏನು, ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ಸಂಪನ್ಮೂಲಗಳ ಕೊರತೆ ಅಂತ ಹೇಳಿದ್ರೆ, ಸಂಪನ್ಮೂಲಗಳ ಕೊರತೆಯ ಕಾರಣದಿಂದಾಗಿ ಈ ಬ್ಯಾಂಕುಗಳು ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಅವು ಸಾಲವನ್ನ ಒದಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಸಾಲ ಪತ್ರಗಳ ಮಾರಾಟದಿಂದಾಗಿ ದೊರೆಯುವಂತಹ ನಿಧಿ ಇದೆಯಲ್ಲ, ಇದು ಇವುಗಳ ಸಂಪನ್ಮೂಲಗಳ ಒಂದು ಪ್ರಮುಖ ಮೂಲವಾಗಿದೆ. ಆದ್ರೆ ಈ ಮೂಲದಿಂದ ದೊರೀತಾ ಇರುವಂತಹ ನಿಧಿ ಇದೆಯಲ್ಲ, ಅದು ಸಾಕಾಗ್ತಾ ಇಲ್ಲ ಅಂತ. ಅಂದ್ರೆ ಸಂಪನ್ಮೂಲಗಳ ಕೊರತೆಯ ಕಾರಣದಿಂದಾಗಿ ಈ ಬ್ಯಾಂಕುಗಳು ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾಲವನ್ನು ಒದಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಈ ಒಂದು ಸಮಸ್ಯೆಯನ್ನು ಕೂಡ ಇವು ಎದುರಿಸ್ತಾ ಇವೆ. ಮೂರನೇದಾಗಿ ಹೇಳ್ಬೇಕಂದ್ರೆ ನಿಪುಣ ಶ್ರಮ ಶಕ್ತಿಯ ಕೊರತೆ, ಲ್ಯಾಕ್ ಆಫ್ ಸ್ಕಿಲ್ಡ್ ಮ್ಯಾನ್ ಪವರ್ ಅಂತ. ನಿಪುಣ ಶ್ರಮ ಶಕ್ತಿಯ ಕೊರತೆ ಅಂತ ಹೇಳಿದ್ರೆ, ಸಾಲದ ಉದ್ದೇಶದಲ್ಲಿ ವೈವಿಧ್ಯ ಮತ್ತೆ ವ್ಯವಹಾರದ ಗಾತ್ರ ಹೆಚ್ಚಾಗ್ತಾ ಇರೋದ್ರಿಂದ ಅದನ್ನ ನಿಭಾಯಿಸ್ಲಿಕ್ಕೆ ಸಾಕಷ್ಟು ಸಂಖ್ಯೆಯ ಮತ್ತೆ ನಿಪುಣ ನೌಕರರ ಒಂದು ಅವಶ್ಯಕತೆ ಇರ್ತದೆ. ಆದ್ರೆ ದಿನದಿಂದ ದಿನಕ್ಕೆ ಉದ್ಭವಿಸ್ತಾ ಇರುವಂತಹ ಎಲ್ಲಾ ಸವಾಲುಗಳನ್ನ ಎದುರಿಸಿ ಹೆಚ್ಚುತ್ತಾ ಇರುವಂತಹ ವ್ಯವಹಾರಗಳನ್ನ ನಿರ್ವಹಿಸಿ ಬ್ಯಾಂಕಿನ ಒಂದು ಬೆಳವಣಿಗೆಯನ್ನ ಸಾಧಿಸ್ಲಿಕ್ಕೆ ಅಗತ್ಯವಾಗಿರುವಂತಹ ಪರಿಣಿತ ಶ್ರಮ ಶಕ್ತಿ ಸಾಕಷ್ಟು ಇಲ್ಲದೆ ಇರೋದ್ರಿಂದ ಈ ಬ್ಯಾಂಕುಗಳ ಪ್ರಗತಿ ಏನಾಗ್ತಾ ಇದೆ, ಕುಂಠಿತವಾಗ್ತಾ ಇದೆ. ಅಂದ್ರೆ ಏನು, ಸಾಲದ ಉದ್ದೇಶದಲ್ಲಿ ವೈವಿಧ್ಯ ಮತ್ತೆ ವ್ಯವಹಾರದ ಒಂದು ಗಾತ್ರ ಹೆಚ್ಚಾಗ್ತಾ ಇರೋದ್ರಿಂದ ಅದನ್ನ ನಿಭಾಯಿಸ್ಲಿಕ್ಕೆ ಸಾಕಷ್ಟು ಸಂಖ್ಯೆಯ ಮತ್ತೆ ನಿಪುಣರಾದಂತಹ ನೌಕರರ ಒಂದು ಅವಶ್ಯಕತೆ
ಇದೆ. ಆದ್ರೆ ದಿನದಿಂದ ದಿನಕ್ಕೆ ಉದ್ಭವಿಸ್ತಾ ಇರುವಂತಹ ಸವಾಲುಗಳನ್ನ ಎದುರಿಸಿ ಹೆಚ್ಚುತ್ತಾ ಇರುವಂತಹ ವ್ಯವಹಾರಗಳನ್ನ ನಿರ್ವಹಿಸಿ ಬ್ಯಾಂಕಿನ ಒಂದು ಬೆಳವಣಿಗೆಯನ್ನ ಸಾಧಿಸಲಿಕ್ಕೆ ಅಗತ್ಯವಾಗಿರುವಂತಹ ಪರಿಣಿತ ಶ್ರಮ ಶಕ್ತಿ ಸಾಕಷ್ಟು ಇಲ್ಲದೆ ಇರೋದ್ರಿಂದ ಈ ಬ್ಯಾಂಕುಗಳ ಒಂದು ಪ್ರಗತಿ ಏನಾಗ್ತಾ ಇದೆ, ಕುಂಠಿತವಾಗ್ತಾ ಇದೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತಂದ್ರೆ ವೈಶಿಷ್ಟ್ಯತೆಯ ಕೊರತೆ, ಲ್ಯಾಕ್ ಆಫ್ ಸ್ಪೆಷಲೈಸೇಷನ್. ಅಂದ್ರೆ ವೈಶಿಷ್ಟ್ಯತೆಯ ಕೊರತೆ ಅಂತ ಹೇಳಿದ್ರೆ ಈ ಬ್ಯಾಂಕುಗಳು ಇನ್ನೂ ಹಳೆಯ ಜಾಡ್ನಲ್ಲೇ ಸಾಂಪ್ರದಾಯಿಕ ವಿಧಾನದಲ್ಲೇ ಅವು ಸಾಲಗಳನ್ನ ನೀಡ್ತಾ ಇರೋದು ಅವುಗಳ ಕಾರ್ಯವೈಖರಿಯಲ್ಲಿರುವಂತಹ ಒಂದು ಮುಖ್ಯವಾದಂತಹ ದೋಷ ಅಂತೇಳಿ ಹೇಳ್ಬೋದು. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳಂತೆ ಇವು ವ್ಯವಹಾರದಲ್ಲಿ ವೈಶಿಷ್ಟ್ಯವನ್ನ ಸಾಧಿಸ್ಲಿಕ್ಕೆ ವಿಫಲವಾಗಿವೆ ಅಂತ. ಸೊ ಇದು ಕೂಡ ಇದರಲ್ಲಿರುವಂತಹ ಒಂದು ಮುಖ್ಯವಾದಂತಹ ಒಂದು ಸಮಸ್ಯೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂದ್ರೆ ಹಣಕಾಸಿನ ಮುಗ್ಗಟ್ಟು ಅಂದ್ರೆ ಏನು, ಫೈನಾನ್ಷಿಯಲ್ ಕ್ರೈಸಿಸ್ ಅಂತೇಳಿ. ಹಣಕಾಸಿನ ಮುಗ್ಗಟ್ಟು ಅಂತ ಹೇಳಿದ್ರೆ ನೋಡಪ್ಪ, ಇವು ಹಣಕಾಸಿನ ಒಂದು ಮುಗ್ಗಟ್ಟನ್ನು ಕೂಡ ಎದುರಿಸ್ತಾ ಇವೆ. ಅಂದ್ರೆ ಈ ಸಂಸ್ಥೆಗಳಿಗೆ ಯಾವುದೇ ಮೂಲದಿಂದಲೂ ಕೂಡ ಯಥೋಚಿತವಾಗಿ ಹಣಕಾಸು ದೊರೀತಾ ಇಲ್ಲ. ಇದ್ರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಅವುಗಳ ಒಂದು ಸಾಲ ನೀಡುವ ಸಾಮರ್ಥ್ಯ ಏನಾಗಿದೆ, ಅದು ಬಹಳಷ್ಟು ಕಡಿಮೆ ಆಗ್ತಾ ಇದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇವು ಹಣಕಾಸಿನ ಮುಗ್ಗಟ್ಟನ್ನ ಎದುರಿಸ್ತಾ ಇವೆ, ಜೊತೆಗೆ ಈ ಸಂಸ್ಥೆಗಳಿಗೆ ಯಾವುದೇ ಮೂಲದಿಂದ ಸರಿಯಾಗಿ ಹಣಕಾಸು ದೊರೀತಾ ಇಲ್ಲ. ಇದ್ರ ಪರಿಣಾಮ ಇವುಗಳ ಸಾಲ ನೀಡುವ ಒಂದು ಸಾಮರ್ಥ್ಯ ಏನಾಗ್ತಾ ಇದೆ, ಅದು ಕಡಿಮೆ ಆಗ್ತಾ ಇದೆ ಅಂತೇಳಿ ಹೇಳ್ಬೋದು. ನಂತರ ಪಟ್ಟಣ ಸಹಕಾರಿ ಬ್ಯಾಂಕುಗಳು ಎದುರಿಸ್ತಾ ಇರುವಂತಹ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಹಣದ ಲೇವಾದೇವಿಗಾರರಿಂದ ಸ್ಪರ್ಧೆ, ಕಾಂಪಿಟಿಷನ್ ಫ್ರಮ್ ಮನಿ ಲೆಂಡರ್ಸ್ ಅಂತೇಳಿ. ಹಣದ ಲೇವಾದೇವಿಗಾರರಿಂದ ಸ್ಪರ್ಧೆ ಅಂತ ಹೇಳಿದ್ರೆ ಈ ಬ್ಯಾಂಕುಗಳು ಹಣದ ಲೇವಾದೇವಿಗಾರರಿಂದಲೂ ಕೂಡ ಸ್ಪರ್ಧೆಯನ್ನ ಎದುರಿಸ್ತಾ ಇವೆ. ಕೊನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ ಭ್ರಷ್ಟಾಚಾರ ಮತ್ತು ಅದಕ್ಷತೆ, ಅಂದ್ರೆ ಕರಪ್ಷನ್ ಅಂಡ್ ಇನ್ಎಫಿಷಿಯನ್ಸಿ. ಭ್ರಷ್ಟಾಚಾರ ಮತ್ತು ಅದಕ್ಷತೆ ಅಂತ ಹೇಳಿದ್ರೆ ಇವುಗಳ ಆಡಳಿತದಲ್ಲಿ ಏನಾಗ್ತಾ ಇದೆ, ಲಂಚ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತೆ ಅಸಾಧಾರಣವಾದಂತಹ ಒಂದು ರಾಜಕೀಯ ಹಸ್ತಕ್ಷೇಪ ಇರೋದನ್ನ ನಾವು ಕಾಣ್ಬೋದು. ಇದ್ರ ಪರಿಣಾಮವಾಗಿ ಏನಾಗ್ತಾ ಇದೆ, ಈ ಬ್ಯಾಂಕುಗಳು ದಕ್ಷತೆ ಮತ್ತು ನಿಷ್ಪಕ್ಷಪಾತತೆಯಿಂದ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇವೆಲ್ಲವೂ ಕೂಡ ಈ ಪಟ್ಟಣ ಸಹಕಾರಿ ಬ್ಯಾಂಕುಗಳು ಎದುರಿಸ್ತಾ ಇರುವಂತಹ ಒಂದು ಸಮಸ್ಯೆಗಳು ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ. ಸೊ ನಂತರ ಈಗ ಕೈಗಾರಿಕಾ ಸಹಕಾರ ಬ್ಯಾಂಕುಗಳು ಅಂತ. ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳು ಅಂದ್ರೆ ಏನು, ಮೂರನೇದಾಗಿ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತೇಳಿ. ನೋಡಿ, ಕರ್ನಾಟಕನೂ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳು ಅಸ್ತಿತ್ವದಲ್ಲಿವೆ. ಇವು ರಾಜ್ಯ ಮಟ್ಟದ ಸಂಸ್ಥೆಗಳಾಗಿರ್ತವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಇವು ಶಾಖೆಗಳನ್ನ ಹೊಂದಿರ್ತವೆ. ಅಂದ್ರೆ ಕರ್ನಾಟಕನೂ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳು ಅಸ್ತಿತ್ವದಲ್ಲಿವೆ. ಇವು ರಾಜ್ಯ ಮಟ್ಟದ ಸಂಸ್ಥೆಗಳಾಗಿರ್ತವೆ. ಇವು ಜಿಲ್ಲಾ ಮಟ್ಟದಲ್ಲಿ ಶಾಖೆಗಳನ್ನ ಹೊಂದಿರ್ತವೆ ಅಂತ. ಅಂದ್ರೆ ಕೈಗಾರಿಕೆ ಮತ್ತು ವ್ಯಾಪಾರಕ್ಕೆ ಸಾಲದ ಸೌಲಭ್ಯಗಳನ್ನ ಒದಗಿಸ್ಲಿಕ್ಕೆ ವಾಣಿಜ್ಯ ಬ್ಯಾಂಕುಗಳು ಮತ್ತೆ ಅಸ್ತಿತ್ವದಲ್ಲಿರುವಂತಹ ಇತರ ರೀತಿಗಳ ಸಹಕಾರಿ ಬ್ಯಾಂಕುಗಳು ಸಾಕಾಗುವುದಿಲ್ಲ ಎಂಬ ಹಿನ್ನೆಲೆಯಲ್ಲಿ ನಾವು ಈ ಬ್ಯಾಂಕುಗಳನ್ನ ಸ್ಥಾಪಿಸಲಾಗಿರ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಕೈಗಾರಿಕೆ ಮತ್ತು ವ್ಯಾಪಾರಕ್ಕೆ ಸಾಲ ಸೌಲಭ್ಯಗಳನ್ನ ಒದಗಿಸ್ಲಿಕ್ಕೆ ವಾಣಿಜ್ಯ ಬ್ಯಾಂಕುಗಳು ಮತ್ತೆ ಅಸ್ತಿತ್ವದಲ್ಲಿರುವಂತಹ ಇತರ ಸಹಕಾರಿ ಬ್ಯಾಂಕುಗಳು ಸಾಕಾಗೋದಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಏನ್ ಮಾಡಿದ್ದಾರೆ, ಈ ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳನ್ನ ಸ್ಥಾಪನೆ ಮಾಡಲಾಗಿದೆ ಅಂತೇಳಿ ಹೇಳ್ಬೋದು. ಸೊ ನಂತರ ಈ ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳ ಉದ್ದೇಶಗಳು ಏನು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳು ಹಲವಾರು ಉದ್ದೇಶಗಳನ್ನ ಇಟ್ಕೊಂಡು ಸ್ಥಾಪನೆ ಆಗಿವೆ. ಅಂದ್ರೆ ಏನಪ್ಪಾ ಅಂದ್ರೆ ಪಟ್ಟಣ ಮತ್ತೆ ಅರೆ ಪಟ್ಟಣ ಪ್ರದೇಶಗಳಲ್ಲಿ, ಪಟ್ಟಣ ಮತ್ತೆ ಅರೆ ಪಟ್ಟಣ ಪ್ರದೇಶಗಳಲ್ಲಿ ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು, ಉದ್ಯಮ ಮುಂತಾದವುಗಳಿಗೆ ಸಾಲದ ಸೌಲಭ್ಯಗಳನ್ನ ಒದಗಿಸೋದು. ನಂತರ ಹೇಳ್ಬೇಕಂತಂದ್ರೆ ಈ ಕೈಗಾರಿಕೆಗಳಿಗೆ ಹಣಕಾಸನ್ನ ಪೂರೈಕೆ ಮಾಡೋದ್ರ ಮೂಲಕ ಅವುಗಳ ಅಭಿವೃದ್ಧಿಗೆ ನೆರವಾಗುವುದು. ನಂತರ ಮೂರನೇದಾಗಿ ಹೇಳ್ಬೇಕಂದ್ರೆ ಸದಸ್ಯರಿಂದ ಮತ್ತೆ ಸದಸ್ಯರೇತರರಿಂದಲೂ ಕೂಡ ಠೇವಣಿಗಳನ್ನ ಸಂಗ್ರಹಿಸಿ ಅವುಗಳನ್ನ ಲಾಭದಾಯಕ ಹೂಡಿಕೆಯನ್ನಾಗಿ ಪರಿವರ್ತಿಸೋದು. ಸೊ ಇವೆಲ್ಲ ಉದ್ದೇಶಗಳನ್ನ ಇಟ್ಟುಕೊಂಡು ಇವುಗಳು ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳು ಸ್ಥಾಪನೆ ಆಗಿವೆ ಅಂತೇಳಿ ಹೇಳ್ಬೋದು.
ನಂತರ ಇದರ ಒಂದು ಸಂಪನ್ಮೂಲಗಳನ್ನ ನಾವು ನೋಡಿದ್ರೆ ಕೈಗಾರಿಕಾ ಸಹಕಾರಿ ಬ್ಯಾಂಕ್ಗಳ ಸಂಪನ್ಮೂಲಗಳು 2 ವಿಧಗಳಲ್ಲಿ ಇರ್ತವೆ ಅಂತೇಳಿ ಹೇಳ್ಬೋದು. ಅವುಗಳು ಅಂತ ಹೇಳಿದ್ರೆ ಒಂದು ಸ್ವಂತ ನಿಧಿಗಳು, ಎರಡನೇದು ಸಾಲವಾಗಿ ಪಡೆದ ನಿಧಿಗಳು ಅಂತೇಳಿ. ಅಂದ್ರೆ ಸ್ವಂತ ನಿಧಿಗಳು ಅಂತಂದ್ರೆ ಇಲ್ಲಿ ಸದಸ್ಯರಿಂದ ಪಾವತಿಯಾದಂತಹ ಷೇರು ಬಂಡವಾಳ, ಮತ್ತೆ ಲಾಭದಿಂದ ಹಂಚಿಕೆಯಾಗದೆ ಸಂಚಯವಾಗಿರುವಂತಹ ಮೀಸಲು ನಿಧಿಗಳಿಂದ ಸ್ವಂತ ನಿಧಿಗಳು ಅವು ಸೃಷ್ಟಿಯಾಗ್ತವೆ ಅಂತೇಳಿ ಹೇಳ್ಬೋದು. ಎರಡನೇದಾಗಿ ಹೇಳ್ಬೇಕಂತಂದ್ರೆ ಅಂದ್ರೆ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕು ಮತ್ತೆ ರಾಜ್ಯ ಪಟ್ಟಣ ಸಹಕಾರಿ ಮಹಾಮಂಡಲದಿಂದ ಪಡೆದಂತಹ ಸಾಲಗಳು, ಮತ್ತೆ ಸಾರ್ವಜನಿಕರು ಮತ್ತು ಸದಸ್ಯರು ಇಟ್ಟಿರುವಂತಹ ಠೇವಣಿಗಳು, ಇವೆಲ್ಲ ಸಾಲವಾಗಿ ಪಡೆದಂತಹ ನಿಧಿಗಳಾಗಿರ್ತವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಏನು, ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕು ಮತ್ತೆ ರಾಜ್ಯ ಪಟ್ಟಣ ಸಹಕಾರಿ ಮಹಾಮಂಡಲದಿಂದ ಪಡೆದಂತಹ ಸಾಲಗಳು, ಮತ್ತೆ ಸಾರ್ವಜನಿಕರು ಮತ್ತೆ ಸದಸ್ಯರು ಇಟ್ಟಿರುವಂತಹ ಠೇವಣಿಗಳು ಸಾಲವಾಗಿ ಪಡೆದಂತಹ ನಿಧಿಗಳಾಗಿರ್ತವೆ ಅಂತೇಳಿ ಹೇಳ್ಬೋದು. ನಂತರ ಇದರ ಒಂದು ಆಡಳಿತ ನಿರ್ವಹಣೆಯನ್ನ ನೋಡೋಣ. ಅಂದ್ರೆ ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳ ಆಡಳಿತ ನಿರ್ವಹಣೆ ಇದೆಯಲ್ಲ, ಇದು ಕೂಡ ಯಾವುದೇ ಇತರ ರೀತಿಯ ಒಂದು ಸಹಕಾರಿ ಬ್ಯಾಂಕ್ನಂತೆ ಆಡಳಿತ ಮಂಡಳಿಗೆ ಅದು ವಹಿಸಲ್ಪಟ್ಟಿರ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳ ಒಂದು ಆಡಳಿತ ನಿರ್ವಹಣೆ ಇದೆಯಲ್ಲ, ಇದು ಯಾವುದೇ ಇತರ ರೀತಿಯ ಒಂದು ಸಹಕಾರಿ ಬ್ಯಾಂಕ್ನಂತೆ ಇದು ಕೂಡ ಆಡಳಿತ ಮಂಡಳಿಗೆ ಅದು ವಹಿಸಲ್ಪಟ್ಟಿರ್ತದೆ. ಅಂದ್ರೆ ಆಡಳಿತ ಮಂಡಳಿ ಚುನಾಯಿತ ನಿರ್ದೇಶಕರನ್ನ ಅದು ಸದಸ್ಯರನ್ನಾಗಿ ಹೊಂದಿರ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಚುನಾಯಿತ ನಿರ್ದೇಶಕರಲ್ಲೇನೆ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿರ್ತದೆ. ಸೊ ಹೀಗೆ ಕೆಲವು ಬ್ಯಾಂಕ್ಗಳಲ್ಲಿ ಏನಪ್ಪಾ ಅಂದ್ರೆ ಉಪನಿಯಮದ ಪ್ರಕಾರ ಉಪಾಧ್ಯಕ್ಷರ ಒಂದು ಹುದ್ದೆನೂ ಕೂಡ ಅಲ್ಲಿ ಅಸ್ತಿತ್ವದಲ್ಲಿರ್ತದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಆಡಳಿತ ಮಂಡಳಿಗೆ 5 ವರ್ಷಗಳಿಗೆ ಒಂದ್ಸಾರಿ ಚುನಾವಣೆ ನಡೀತದೆ. ಅಧ್ಯಕ್ಷರ ಅಧಿಕಾರಾವಧಿ ಮಾತ್ರ 2.5 ವರ್ಷಗಳಾಗಿರ್ತದೆ ಅಂತೇಳಿ ಹೇಳ್ಬೋದು. ನಂತರ ಈ ಕೈಗಾರಿಕಾ ಒಂದು ಸಹಕಾರಿ ಬ್ಯಾಂಕ್ಗಳ ಒಂದು ಸಮಸ್ಯೆಗಳು ಏನು ಅನ್ನೋದನ್ನ ನೋಡೋಣ. ನಂತರ ಈಗ ಈ ಕೈಗಾರಿಕಾ ಈ ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳ ಒಂದು ಸಮಸ್ಯೆಗಳನ್ನ ನಾವು ನೋಡಿದಾಗ, ಈ ಕೈಗಾರಿಕಾ ಸಹಕಾರಿ ಬ್ಯಾಂಕುಗಳು ಎದುರಿಸ್ತಾ ಇರುವಂತಹ ಒಂದು ಪ್ರಮುಖವಾದಂತಹ ಸಮಸ್ಯೆಗಳೇನಪ್ಪಾ ಅಂದ್ರೆ, ಒಂದು ಈ ಬ್ಯಾಂಕುಗಳು ಬಹುತೇಕವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ವ್ಯಕ್ತಿಗತ ಸದಸ್ಯರ ಒಂದು ಪ್ರಾಬಲ್ಯಕ್ಕೆ ಅವು ಒಳಗಾಗಿವೆ ಅಂತ. ಈ ಬ್ಯಾಂಕುಗಳು ಬಹುತೇಕವಾಗಿ ಹೇಳ್ಬೇಕಂತಂದ್ರೆ ವ್ಯಕ್ತಿಗತ ಸದಸ್ಯರ ಒಂದು ಪ್ರಾಬಲ್ಯಕ್ಕೆ ಒಳಗಾಗಿವೆ. ಎರಡನೇದಾಗಿ ಹೇಳ್ಬೇಕಂದ್ರೆ ಈ ಬ್ಯಾಂಕುಗಳ ಒಂದು ಹಣಕಾಸಿನ ಚಟುವಟಿಕೆಗಳು ಮುಖ್ಯವಾಗಿ ವ್ಯಕ್ತಿಗಳಿಗೆ ಮಾತ್ರ ಮೀಸಲಾಗಿವೆ ಅಂತ. ಈ ಬ್ಯಾಂಕುಗಳ ಹಣಕಾಸಿನ ಚಟುವಟಿಕೆಗಳು ಮುಖ್ಯವಾಗಿ ವ್ಯಕ್ತಿಗಳಿಗೆ ಮಾತ್ರ ಮೀಸಲಾಗಿವೆ ಅಂತ. ಮೂರನೇದಾಗಿ ಹೇಳ್ಬೇಕಂದ್ರೆ ಈ ಬ್ಯಾಂಕುಗಳು ಠೇವಣಿಗಳನ್ನ ಆಕರ್ಷಿಸ್ಲಿಕ್ಕೆ ಮತ್ತೆ ಆ ಮೂಲಕ ಸಂಪನ್ಮೂಲಗಳನ್ನ ಸಂಗ್ರಹಿಸ್ಲಿಕ್ಕೆ ಸರಿಯಾಗಿ ಪ್ರಯತ್ನಿಸೋದಿಲ್ಲ. ಬದಲಾಗಿ ಏನಾಗ್ತದೆ,